ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗ್ರ್ಯಾಂಡ್ ಫಿನಾಲೆಯ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಒಂದು ಗ್ರ್ಯಾಂಡ್ ಫಿನಾಲೆ ನೋಡೋಕ್ಕೆ ನಾವಂತೂ ಆಯ್ತಾ ತುಂಬಾನೇ ವೆಯ್ಟ್ ಮಾಡ್ತಿದ್ದೀವಿ. ಯಾಕೆಂತಂದ್ರೆ ತುಂಬಾನೇ ಈ ಒಂದು ಸೀಸನ್ನು ನಿಜವಾಗ್ಲೂ ಕೂಡ ಪ್ರೇಕ್ಷಕರ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಮಾಡಿದೆ. ನೋಡುವಂತಂದ್ರೆ ಬಿಗ್ ಬಾಸ್ ನೋಡುವವರ ಸಂಖ್ಯೆ ಕೂಡ ಈ ಸೀಸನ್ ತುಂಬಾನೇ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಮೊದಲೆಲ್ಲ ಬಿಗ್ ಬಾಸ್ ಅಂದ್ರೆ ಕೆಲವು ಜನ ಇದೇನು ಒಂದು ಟೈಮ್ ಪಾಸ್ ಶೋ ಅನ್ನೋರು. ಬಟ್ ಈ ಸೀಸನ್ ಏನು ಗೊತ್ತಾ, ತುಂಬಾ ಪ್ರೇಕ್ಷಕರು ಹೆಚ್ಚಾಗಿದ್ದಾರೆ ಬಿಗ್ ಬಾಸ್ ನೋಡೋರು. ಓಕೆ, ಗ್ರ್ಯಾಂಡ್ ಫಿನಾಲೆಯ ಫಸ್ಟ್ ಪ್ರೊಮೋ ನೋಡಿದಾಗ ನಿಜವಾಗ್ಲೂ ಕೂಡ ಅವರ ಕಾಸ್ಟ್ಯೂಮ್ಸು ಆಯ್ತಾ, 6 ಕಂಟೆಸ್ಟೆಂಟುಗಳ ಕಾಸ್ಟ್ಯೂಮ್ಸು ಸೂಪರ್ ಆಗಿದೆ. ಚಿಂದಿ ಚಿತ್ರಾನ್ನ, ಬೋಂದಿ ಮೊಸರನ್ನ ಸೂಪರ್ ಆಗಿದೆ. ರಕ್ಷಿತಾ ಬಂದ್ಬಿಟ್ಟು ಪಿಂಕ್ ಆಯ್ತಾ, ಪಿಂಕು ಹಾಫ್ ಸ್ಯಾರಿ ಹಾಕೊಂಡಿದ್ದಾರೆ. ನಮ್ಮ ಗಿಲ್ಲಿ ಅವರು ಬ್ಲಾಕ್ ಬ್ಲೇಸರು ಶೂಟಲ್ಲಿ ಅಂತೂ ಸಖತ್ತಾಗಿ ಕಾಣ್ತಾ ಇದ್ದಾರೆ. ಅದೇ ರೀತಿ ಧನುಷ್ ಗೌಡ ಕೂಡ, ಅದೇ ರೀತಿ ರೆಡ್ ಡ್ರೆಸ್ಸಲ್ಲಿ ನಮ್ಮ ಅಶ್ವಿನಿ ಗೌಡ ಕೂಡ ಸೂಪರ್ ಆಗಿ ಕಾಣ್ತಿದ್ದಾರೆ. ಅದೇ ರೀತಿ ಒಂದು ಪರ್ಪಲ್ ಗೌನಲ್ಲಿ ನಮ್ಮ ಕಾವ್ಯ ಕೂಡ ಸೂಪರ್ ಆಗಿ ಕಾಣ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ 6 ಕಂಟೆಸ್ಟೆಂಟುಗಳ ಒಂದು ಕಾಸ್ಟ್ಯೂಮು ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ. ಓಕೆ ಮೇಡಮ್, ಮೇಡಮ್ ವಿನ್ನರ್ ಆಗೋದು ಒಬ್ಬರೇ ಮೇಡಮ್, ಅವ್ರೇನು ದುಡ್ಡೇ ನಮ್ಗೇನು ಕೊಡ್ತಾರೆ ಮೇಡಮ್? ಯಾರು ವಿನ್ ಆದ್ರೆ ಏನು ಮೇಡಮ್? ಯಾರು ಏನು ನಮ್ಗೇನು ದುಡ್ಡು ಕೊಡಲ್ಲ. 50 ಲಕ್ಷ ಸಿಕ್ಕಿದ್ರೆ ಅವ್ರು ತಗೊಂಡು ಮನೆಗೆ ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇಲ್ಲಿ 100 ಕೋಟಿ ಬಜೆಟ್ಟಿನ ಮೂವಿ ಬಂದರೂ ಕೂಡ ಅದು 500 ಕೋಟಿನ ಕಲೆಕ್ಟ್ ಮಾಡಿದ್ರು ಕೂಡ ಆ ಮೂವಿ ಟಿಕೆಟ್ ತಗೊಂಡು ನೋಡುವಂತಹ ಪ್ರೇಕ್ಷಕರಿಗೆ, ಫ್ಯಾನ್ಸಿಗೆ ಅದರಿಂದ 1 ರೂಪಾಯಿದು ಉಪಯೋಗ ಇಲ್ಲ. ಅದು ನಿಮ್ಮೆಲ್ಲರಿಗೂ ಗೊತ್ತು. ಆದರೂ ಕೂಡ ಥಿಯೇಟ್ರ್ ಮುಂದ್ಗಡೆ ಅವರ ವೆಹಿಕಲ್ಲಿಗೆ ದುಡ್ಡು ಕಟ್ಟಿ ಆಯಿತಾ, ಪಾಪ್ಕಾರ್ನ್ ತಗೊಂಡು 500-600 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಒಂದು ಸಿನಿಮಾ ಮಂದಿರದಲ್ಲಿ ಒಂದು ಸಿನಿಮಾನ ಹೋಗಿ ನೋಡ್ತಾರೆ ಅಂತಂದರೆ ಅವರು ನೋಡುವ ಪ್ರೇಕ್ಷಕರಿಗೆ ದುಡ್ಡು ಕೊಡ್ತಾರೆ ಅಂತಲ್ಲ. ಅದು ಒಂದು ಅಭಿಮಾನ, ಒಂದು ಪ್ರೀತಿ ಆಯಿತಾ. ಯಾಕೆ ಅಂತಂದರೆ ನಾನು ಸುಮ್ಮನೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಯಾಕೆ ಅಂತಂದರೆ ಬಿಗ್ ಬಾಸ್ ಶೋನು ಕೂಡ ಅಷ್ಟೇ ಆಯಿತಾ. ಗಿಲ್ಲಿ ನಟ ಗೆಲ್ಬೋದು, ಇಲ್ಲ ರಕ್ಷಿತಾ ಗೆಲ್ಬೋದು, ಇನ್ಯಾರೋ ಗೆಲ್ಬೋದು. ಅವ್ರು ಯಾರು ಏನು 50 ಲಕ್ಷ ನಮ್ಗೆ ಕೊಡಲ್ಲ. ಇವತ್ತು ಗಿಲ್ಲಿ ನಟನ ಫ್ಯಾನ್ಸುಗಳು ಗಲ್ಲಿಯಲ್ಲಿ ರೋಡಲ್ಲಿ ರಾತ್ರಿ 1 ಗಂಟೆ 2 ಗಂಟೆ ತನಕ ಕಟ್ಔಟ್ಗಳನ್ನ ಕಟ್ತಾ ಇದ್ದಾರೆ ಸಾಲಾಗಿ ಅಂತಂದರೆ ಅವ್ರು ಯಾರಿಗೂ ಗಿಲ್ಲಿ ನಟ 1 ರೂಪಾಯಿ ಕೊಟ್ಟಿರಲ್ಲ. ಆದರೂ ಕೂಡ ಆಯಿತಾ, ಯಾರು ಕೂಡ ನಿಜವಾಗ್ಲೂ ಕೂಡ ಗಿಲ್ಲಿ ನಟ ದುಡ್ಡು ಕೊಡ್ತಾನೆ ಅವನು ವಿನ್ನಾಗಿ ಅಂತ ಯಾರು ಕಟ್ಔಟ್ ಕಟ್ತಾ ಇಲ್ಲ, ಸರಿಯಾ? ಗಿಲ್ಲಿ ನಟ ವಿನ್ನಾಗಿ ಏನೋ ಅವ್ರಿಗೇನೋ ಮಾಡ್ಬಿಡ್ತಾನೆ ಅನ್ನೋದಲ್ಲ, ಇಲ್ಲ ರಕ್ಷಿತೆ ಇನ್ನೇನೋ ಮಾಡ್ಬಿಡ್ತಾಳೆ ಅಂತಲ್ಲ, ಇನ್ಯಾರೋ ಕಾವ್ಯನೋ ಯಾರೋ ರಘು ಅವರು ಧನುಷ್ ಗೌಡನೋ ಅಶ್ವಿನಿ ಗೌಡನೋ ಏನೋ ಅವರಿಂದ ಏನೋ ಪ್ರಯೋಜನ ಇದೆ ಅಂತ ಏನಲ್ಲ. ಪ್ರೇಕ್ಷಕರು ಆಯ್ತಾ ಒಂದು ಶೋನ ನೋಡ್ತಾರೆ, ಅದರಲ್ಲಿ ಬರುವಂಥ ಕಂಟೆಸ್ಟೆಂಟ್ಗಳನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾರೆ, ಪ್ರೀತಿಯಿಂದ ಇಷ್ಟಪಡ್ತಾರೆ. ಅವ್ರ ಮೇಲ್ಗಡೆ ಪ್ರೀತಿಗೆ ಹಗಲು ರಾತ್ರಿ ಅಂದೇನೆ ಓಟುಗಳಾಗ್ತಾ ಇದ್ದಾರೆ, ಹಗಲು ರಾತ್ರಿ ಅಂದೇನೆ ಆಯ್ತಾ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅದೊಂದು ಜಸ್ಟ್ ಅಭಿಮಾನ, ಒಂದು ಪ್ರೀತಿ ಅಷ್ಟೇ. ಅಷ್ಟು ಬಿಟ್ಟರೆ ಆಯಿತಾ, ಗಿಲ್ಲಿ ಗೆದ್ರೂ ಕೊಡಲ್ಲ, ರಕ್ಷಿತಾ ಗೆದ್ರೂ ಕೊಡಲ್ಲ. ಜಸ್ಟೇ ಒಂದು ಲಾಜಿಕ್ಕು. ಜನಗಳ ಪ್ರೀತಿ, ಜನಗಳ ಅಭಿಮಾನನ ತುಂಬ ಕಮ್ಮಿಯಾಗಿ ಲೆಕ್ಕ ಹಾಕೋದು ಆಯಿತಾ, ಅದು ತಪ್ಪಾಗುತ್ತೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಸರಿಂದ ಆಯಿತಾ ನಮ್ಮ ದರ್ಶನ್ವರೆಗೂ ಅಭಿಮಾನಿಗಳು ಅಂದರೆ ಒಂಥರ ಸೆಲೆಬ್ರಿಟಿಗಳು ಇದ್ದಾಗೆ. ಅವರು ಕೊಡುವ ಅನ್ನ, ಅವರ ಋಣದಲ್ಲಿ ನಾವಿದ್ದೀವಿ. ಅವ್ರು ಹಾಕುವ ಅನ್ನ, ಅವ್ರು ಹಾಕುವ ಭಿಕ್ಷೆ, ನಾವಿವತ್ತು ಈ ಸ್ಥಾನದಲ್ಲಿದ್ದೀವಿ, ಒಳ್ಳೆ ಕಾರಲ್ಲಿ ಓಡಾಡ್ತಿದ್ದೀವಿ, ಒಳ್ಳೆ ಬಟ್ಟೆ ಹಾಕೊಂತಿದ್ದೀವಿ ಅಂದರೆ ಅಭಿಮಾನಿ ದೇವರುಗಳು ಕೊಡುವಂತಹ ಭಿಕ್ಷೆ ಅನ್ನೋದನ್ನು ಹೇಳಿದ್ದಾರೆ. ಹಂಗಾಗಿ ಎಲ್ಲವೂ ಕೂಡ ದುಡ್ಡಿನಿಂದನೇ ಅಳಿಯೋಕ್ಕಾಗಲ್ಲ. ಅಭಿಮಾನ ಮತ್ತು ಪ್ರೀತಿ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಿಜವಾಗ್ಲೂ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಓಕೆ, ಗ್ರ್ಯಾಂಡ್ ಫಿನಾಲೆಯ ಪ್ರೋಮೋ ನೋಡಿ ನನಗೆ ಅನಿಸಿದ್ದು ಇಷ್ಟೇನೆ. ಇಡೀ ಕರ್ನಾಟಕವೇ ಕಾಯ್ತಾ ಇದೆ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ನರ್ ಟ್ರೋಫಿನ ಎತ್ಕೊಳ್ತಾರೆ ಅಂತ. ಯಾರು ಬೇಕಾದರೂ ವಿನ್ ಆಗ್ಬೋದು, ಅದು ಗಿಲ್ಲಿ ವಿನ್ ಆಗ್ಬೋದು, ಇಲ್ಲ ರಕ್ಷಿತಾ ವಿನ್ ಆಗ್ಬೋದು. ಯಾರು ಗೆದ್ದರೂ ಕೂಡ ಆಲ್ ದ ಬೆಸ್ಟ್ ಅವ್ರ ಫ್ಯೂಚರಿಗೆ ಅಂತ ಹೇಳೋಣ. ಒಟ್ಟಾರೆಯಾಗಿ ಶೂಟಿಂಗ್ ಕೂಡ ಶುರುವಾಗಿದೆ. ಶೂಟಿಂಗ್ ಶುರುವಾದ ತಕ್ಷಣವೇ ಆಯಿತಾ ನಮಗೆ ಒಂದು ತಲೆಯಲ್ಲಿ ಬರೋದೇನು ಗೊತ್ತಾ,
ಟಾಪ್ 6 ಯಾರು ಗುರು, ಟಾಪ್ 6 ಯಾರು ಹೋಗ್ಬೋದು ಆಯ್ತಾ, ಟಾಪ್ 6 ಕಂಟೆಸ್ಟೆಂಟ್ ಯಾರು ಎಲಿಮಿನೇಟ್ ಆಗ್ತಾರೆ, ಇದೆಲ್ಲವೂ ಕೂಡ ತಲೆಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಹಳೆಯ ಕಂಟೆಸ್ಟೆಂಟ್ಗಳು ಕೂಡ ಬಂದಾಗಿದೆ ಸ್ಟೇಜಿಗೆ. ಹಳೆಯ ಕಂಟೆಸ್ಟೆಂಟ್ಗಳು ಅಂತಂದರೆ ಈ ಸೀಸನಲ್ಲಿ ಎಲಿಮಿನೇಟ್ ಆಗಿ ಹೋದಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ ಅಂತ ಯುನೀಕ್ ಆಗಿಲ್ಲ ಅನ್ನೋದು ಆಯ್ತಾ ಈಗ ಕೇಳಿ ಬರ್ತಿರುವಂತಹ ಸುದ್ದಿ. ಅಂದರೆ ಕಳೆದ ಸೀಸನ್ಗಳಿಗೆ 11 ಸೀಸನ್ಗಳಿಗೆ ಹೋಲಿಸಿಕೊಂಡರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತಹ ಏನು ಆಯ್ತಾ ವಿಜೃಂಭಿಸ್ತಾ ಇಲ್ಲ ಅನ್ನೋದು ಆಯ್ತಾ ಒಂದು ಮಾತು. ಕಾರಣ ಇಷ್ಟೇ, ಯಾಕೋ ಬಿಗ್ ಬಾಸ್ ಟೀಮಿಗೇನೆ ಆಯ್ತಾ ಯಾರಿಗೋ ಒಬ್ಬನಿಗೆ ಕಪ್ ಕೊಟ್ಟು ಕಳಿಸ್ಬಿಡೋಣಪ್ಪ ಅನ್ನೋ ಲೆವೆಲಿಗೆ ಬಿಗ್ ಬಾಸ್ ಟೀಮ್ ಆಗೋಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊರಗಡೆ ನಡೆಯುತ್ತಿರುವ ಜಗಳ, ಹೋರಾಟಗಳು, ಹೊರಗಡೆ ಕೆಲವೊಂದು ವಿಷಯಗಳು ಮ್ಯಾನಿಪ್ಯುಲೇಟ್ ಆಗ್ತಿರೋದು, ಕೆಲವೊಂದು ವಿಷಯಗಳು ಆಯ್ತಾ ಅಲ್ಲಿ ಹೇಳಿದ್ದೇ ಒಂದು ಇಲ್ಲಿ ನಡೀತಿರೋದೇ ಒಂದು, ಆ ರೀತಿ ಆಗ್ತಾ ಇದೆ. ಆ ರೀತಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ವಿಷಯಗಳು ಹೊರಗಡೆ ಚರ್ಚಾಸ್ಪದವಾಗ್ತಾ ಇದೆ, ಹೊರಗಡೆ ಒಂಥರ ನಗೆಪಾಟ್ಲಾಗ್ತಾ ಇದೆ. ಹಾಗಾಗಿ ಆ ಕಡೆ ಬಿಗ್ ಬಾಸ್ ಟೀಮೇನೆ ಆ ಕಡೆ ಮುಗಿಸ್ಬಿಡೋಣ ಅನ್ನೋ ಒಂದು ಇದಕ್ಕೆ ಬಂದ್ಬಿಟ್ಟಿದೆ. ಇವತ್ತು ಭಾನುವಾರ ಸಂಜೆ 6 ಗಂಟೆಗೆ ಶಾರ್ಪ್ ಆಗಿ ಗ್ರ್ಯಾಂಡ್ ಫಿನಾಲನ್ನ ನೋಡೋಕ್ಕೆ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ನಾನು ಕೂಡ ಕಾಯ್ತಾ ಇದ್ದೀನಿ. ಇಲ್ಲಿ ಟಾಪ್ 6 ಅಂತ ಬಂದಾಗ ಆಯ್ತಾ ಖಂಡಿತವಾಗ್ಲೂ ಈ ಇಬ್ಬರು ಮಾತ್ರ ಕೊನೆ ತನಕ ಬರ್ತಾರೆ, ಗಿಲ್ಲಿ ನಟ ಮತ್ತು ರಕ್ಷಿತಾ. ನನಗೆ ಇರುವಂತಹ ನ್ಯೂಸ್ ಪ್ರಕಾರವಾಗಿ ಗಿಲ್ಲಿ ನಟ ಮತ್ತು ರಕ್ಷಿತನಿಗೆ ಆಯ್ತಾ ಸಮವಾಗಿನೇ ಓಟು ಬಿದ್ದಿರುವಂತಹ ಸಾಧ್ಯತೆ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಏನು ನಿನ್ನೆ ನಮ್ಮ ಸುದೀಪ್ ಸರ್ ಅವ್ರು ಹೇಳಿದ್ರು ಅಲ್ವಾ, 37 ಕೋಟಿ ಓಟ್ ಬಿದ್ದಿದೆ ವಿಜೇತನಿಗೆ, ವಿನ್ನರಿಗೆ. ಅದೇ ರೀತಿ 6th ಪ್ಲೇಸಲ್ಲಿರುವಂಥ ಟಾಪ್ 6 ಕಂಟೆಸ್ಟೆಂಟ್ಗೆ ಅವರು 98 ಲಕ್ಷ ಚಿಲ್ಲರೆ ಓಟ್ ಬಿದ್ದಿದೆ ಅಂತ ಏನು ಹೇಳಿದ್ರಲ್ವ. ನಮ್ಮ ರಕ್ಷಿತನಿಗೂ ಕೂಡ ಹತ್ತತ್ರ ಆಯಿತಾ 35 ಕೋಟಿಯಷ್ಟು ಓಟ್ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. 35 ಕೋಟಿ ಓಟ್ ಬಿದ್ದಿದೆ ಅನ್ನೋದು ಅಂದರೆ ಸುದೀಪ್ ಸರ್ ಅವರೇ ಹೇಳಿರೋ ಪ್ರಕಾರವಾಗಿ ವಿಜೇತನಿಗೂ ರನ್ನರ್ಗೆ ಅಂದರೆ ಫಸ್ಟು ಸೆಕೆಂಡ್ ಈ ಪ್ಲೇಸ್ ಏನಿದೆ ಎರಡೂ ಕೂಡ ಅಷ್ಟೇನು ಆಯಿತಾ ದೂರ ಇಲ್ಲ, ತುಂಬಾ ಹತ್ರ ಇದೆ. ಹಾಗಾಗಿ ಸಂಡೇ ಆಯಿತಾ ಮಧ್ಯಾಹ್ನದಷ್ಟಿಗೆ ಏನಾದರೂ ವೋಟಿಂಗ್ ಲೈನು ಕ್ಲೋಸ್ ಆಗೋ ಅಷ್ಟೊತ್ತಿಗೆ ಅದು ಕೂಡ ಅಂದರೆ ಟಾಪ್ 2 ಅಂದರೆ ಟಾಪ್ 1 ಟಾಪ್ 2 ಏನಿದೆ ಇದು ಎರಡಿನ ಓಟು ಕೂಡ ಇನ್ನೂ ಕೂಡ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ ಅಂತ ನಮ್ಮ ಸುದೀಪ್ ಸರ್ ಅವರು ಹೇಳಿದರು. ಈಗ ವೋಟಿಂಗ್ ಲೈನು ಕ್ಲೋಸ್ ಆಯಿತು. ವೋಟಿಂಗ್ ಲೈನ್ ಕ್ಲೋಸ್ ಆದ ಮೇಲೇ ಆಯಿತಾ ನಮಗೆ ಒಂದು ಆ ಎಣಿಕೆ ಓಟಿನ ಎಣಿಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ನಮಗೆ ಗೊತ್ತಾಗ್ಬಿಡುತ್ತೆ ನಮಗೆ. ಅದಲ್ಲದೆ ಕಾಸ್ಟ್ಯೂಮ್ ವೇಸ್ ತಗೊಂಡ್ರು ಕೂಡ ಇಲ್ಲಿ ತುಂಬ ಆಯ್ತಾ ಚೆನ್ನಾಗಿರೋ ಕಾಸ್ಟ್ಯೂಮ್ ಹಾಕೊಂಡಿರೋದು ಅಂತಂದರೆ ನಮ್ಮ ಗಿಲ್ಲಿ ನಟ ಮತ್ತು ರಕ್ಷಿತನ ಕಾಸ್ಟ್ಯೂಮು ಇಬ್ಬರದು ಕೂಡ ತುಂಬಾ ಟಫೆಸ್ಟ್ ಆಯ್ತಾ ಕಾಸ್ಟ್ಯೂಮ್ ಆಗಿದೆ. ಹಾಗಾಗಿ ಇವರಿಬ್ಬರೂ ಕೂಡ ಸುದೀಪ್ ಸರ್ ಹಿಡ್ಕೊಳ್ಳುವಂಥ 2 ಕೈ ಆಗಿರುತ್ತೆ ಅನ್ನೋದು ಒಂದು ಗೆಸ್ ಎಲ್ಲರಿಗೂ ಸಿಕ್ಕಿದೆ. ಇಲ್ಲಿ 37 ಕೋಟಿ ಅಂತ ಏನು ಸುದೀಪ್ ಸರ್ ಅವರು ಹೇಳಿದ್ರಲ್ವಾ, ಅದೇ ರೀತಿ ರಕ್ಷಿತನು ಕೂಡ ಹತ್ತತ್ರ 36 ಕೋಟಿ ಓಟ್ ತಗೊಂಡಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸಂಡೆಯ ಏನು ವೋಟಿಂಗ್ ಲೈನ್ಸ್ ಆಫ್ ಆಗದ ನಂತರ ಎಣಿಕೆಯ ನಂತರ ನಮ್ಮ ಗಿಲ್ಲಿ ಮತ್ತು ರಕ್ಷಿತಾ ಒಂದು ಸರಿಸಮಕ್ಕೆ ಬರುವಂತಹ ಒಂದು ಕ್ಲೋಸರ್ ಆಗುವಂತಹ ಒಂದು ಚಾನ್ಸ್ ಕೂಡ ಇದೆ ಅಂತಿದ್ದಾರೆ. ಎಲ್ಲರೂ ಹೇಳ್ತಿರೋದು ಏನು ಗೊತ್ತಾ, ಅನ್ಎಕ್ಸ್ಪೆಕ್ಟ್ ಆಗಿ ಅದು ಆಗುವ ಏನೋ ಒಂದು ಸೂಚನೆ ಕೊಡ್ತಾ ಇದೆ ಬಿಗ್ ಬಾಸ್ ಟೀಮು ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಂದರೆ ಬಿಗ್ ಬಾಸ್ ಟೀಮಲ್ಲಿ ಏನೋ ಅನ್ಎಕ್ಸ್ಪೆಕ್ಟ್ ಆಗಿ ನಡೆಯುತ್ತೆ ಫಿನಾಲೆ ದಿನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ಫಸ್ಟ್ ಸೆಕೆಂಡ್ ಅವರಿಬ್ಬರಲ್ಲಿ ಯಾರು ಬಂದರೂ ಕೂಡ ನನಗಂತೂ ಖುಷಿನೇ. ಬಟ್ ಅಶ್ವಿನಿ ಗೌಡ ಥರ್ಡ್ ಬರಬೇಕು ಅನ್ನೋದು ನಮ್ಮ ಆಸೆ. ಇಲ್ಲಿ ಧನುಷ್ ಗೌಡ ಮತ್ತು ರಘು ಆಯಿತಾ, ಧನುಷ್ ಗೌಡ, ರಘು ಮತ್ತು ಕಾವ್ಯ ಈ 3 ಕಂಟೆಸ್ಟೆಂಟ್ಗಳು ಕಂಟಿನ್ಯೂಸ್ ಆಗಿ ಎಲಿಮಿನೇಟ್ ಆಗ್ತಾ ಬರ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ನಿಮಗೆ ಸಂಜೆ 6 ಗಂಟೆ ತನಕ ಕಾಯಲೇಬೇಕು. ನಿಮಗೆ ಈಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 4 ಗಂಟೆ ಅಂದರೆ 4 ಗಂಟೆ ಅಷ್ಟೊತ್ತಿಗೆ ನಿಮಗೆ ಟಾಪ್ 6 ಕಂಟೆಸ್ಟೆಂಟು ಯಾರು ಎಲಿಮಿನೇಟ್ ಆಗಿದ್ದಾರೆ ಆ ಸುದ್ದಿ ಜೊತೆ ಬರ್ತೀನಿ. ಯಾಕೆ ಅಂತಂದರೆ ಅದು ಎಕ್ಸ್ಪೆಕ್ಟೆಡ್, ಅದು ನಾನು ಮೊದಲೇ ಹೇಳಿದ್ದೆ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ಕಾವ್ಯ ಟಾಪ್ 6 ಎಲಿಮಿನೇಟ್ ಆದರೂ ಕೂಡ ಯಾರೂ ಬೇಜಾರು ಮಾಡ್ಕೋಬೇಡಿ. ಶೀ ಈಸ್ ದ ಬೆಸ್ಟು. ಟಾಪ್ 6ಗೆ ಬಂದಿರೋದೇ ಅವಳ ಅದೃಷ್ಟ. ಅಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಟಾಪ್ 6 ತನಕ ಬಂದಿದ್ದಾಳೆ ಅಂದರೆ ಗ್ರೇಟ್ ಅಂತ ತಿಳ್ಕೊಳ್ಳಿ ಅಷ್ಟೇ. ಮತ್ತು ಆಮೇಲೆ ಅದಕ್ಕೂ ಇನ್ನೇನು ಹೇಳೋಕೆ ಹೋಗ್ಬೇಡಿ. ಯಾಕೆಂದರೆ ಈಗ ಯಾರ
ಬಗ್ಗೆಯೂ ಯಾವ ನೆಗೆಟಿವ್ ಮಾಡೋದಿಕ್ಕೂ ಕೂಡ ಸಮಯವಿಲ್ಲ. ಎಲ್ಲ ಮುಗಿದೋಯ್ತು. ಜಸ್ಟ್ ಯಾರು ಟ್ರೋಫಿ ತಗೊಂತಾರೆ ಅನ್ನೋದು ನೋಡೋದಷ್ಟೇ ಬಾಕಿ. ಈಗ ಕಾವ್ಯ ಯಾಕೆ 6th ಪ್ಲೇಸಲ್ಲಿ ಎಲಿಮಿನೇಟ್ ಆದ್ಲು, ಆಯ್ತಾ, ಧನುಷ್ ಯಾಕೆ 4th ಎಲಿಮಿನೇಟ್ ಆದ, ಇವನ್ನೆಲ್ಲ ಮಾತಾಡೋ ವಿಷಯನೇ ಅಲ್ಲ. ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಜೊತೆ ಮತ್ತೆ ಬರ್ತೀನಿ. ಗ್ರ್ಯಾಂಡ್ ಫಿನಾಲೆ ಇದೇ ಭಾನುವಾರ ಅಂದರೆ ಇವತ್ತು ಸಂಜೆ 6 ಗಂಟೆಗೆ ಗ್ರ್ಯಾಂಡಾಗಿ ನಡೀತಾ ಇದೆ. ನೋಡೋಕೆ ನೀವು ರೆಡಿ ಆಗಿರಿ, ಆಯ್ತಾ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.